13B ಇದು 2009 ಅಲ್ಲಿ ರಿಲೀಸ್ ಆಗಿರೋ ಹಾರರ್ ಮಿಸ್ಟರಿ ಸಿನಿಮಾ. ಈ ಸಿನಿಮಾ ನೋಡಿ ಇಷ್ಟ ಆಗಿ ಹಳೆ ಮೂವಿ ಆದ್ರೂ ಪರವಾಗಿಲ್ಲ ರಿವ್ಯೂ ಮಾಡಿ ನಿಮಗೆ ರೆಕಮೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ. ಸೊ ಇದರಲ್ಲಿ ಆರ್ ಮಾಧವನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಹಳೇದಾದ್ರೂ ರಿವ್ಯೂ ಮಾಡ್ತಿದ್ದೀನಿ ಅಂದ್ರೆ ಕಾನ್ಸೆಪ್ಟ್ ಅಂಡ್ ಪ್ರೆಸೆಂಟೇಷನ್ ವೈಸ್ ಎಷ್ಟು ಚೆನ್ನಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ಡೆಪ್ತ್ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಮನೋಹರ್ ಅವನ ಫ್ಯಾಮಿಲಿ ಜೊತೆ ಹೊಸ ಅಪಾರ್ಟ್ಮೆಂಟ್ ಅಲ್ಲಿ 13B ಅನ್ನೋ ಫ್ಲಾಟ್ ನ ತಗೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗಿ ಒಂದೇ ದಿನಕ್ಕೆ ಅನ್ಯೂಶುವಲ್ ಥಿಂಗ್ಸ್ ಗಳು ನಡೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಜೊತೆಗೆ ಆ ಮನೇಲಿ ಒಂದು ಟಿವಿ ಇರುತ್ತೆ. ಅದರಲ್ಲಿ ಕರೆಕ್ಟ್ ಆಗಿ 13 PM ಗೆ ಒಂದು ಸೀರಿಯಲ್ ಬರುತ್ತೆ. ಆ ಸೀರಿಯಲ್ ಅಲ್ಲಿ ನಡೆಯೋ ಪ್ರತಿ ಸೀನ್ಸ್ ಅಂಡ್ ಸಿಚುಯೇಷನ್ಸ್ ಗಳು ಮನೋಹರ್ ಫ್ಯಾಮಿಲಿಲೂ ಸೇಮ್ ಎಕ್ಸಾಕ್ಟ್ ಅದೇ ರೀತಿ ನಡೆಯುತ್ತೆ. ಸೊ ಇದ್ರ ಹಿಂದೆ ಇರೋ ಮಿಸ್ಟರಿ ಏನು, ಮನೋಹರ್ಗೂ ಆ 13B ಫ್ಲಾಟ್ಗೂ ಏನ್ ಕನೆಕ್ಷನ್ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇನ್ನ ಸಿನಿಮಾ ಬಿಗಿನಿಂಗ್ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಲೆ ಸ್ಟಾರ್ಟ್ ಆಗಿ 5 minutes ಅಲ್ಲೇ ಹಾರರ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ನ ನಿಧಾನಕ್ಕೆ ಡೌಟ್ ಬರೋ ರೀತಿ ತೋರಿಸ್ತಾ ಬರ್ತಾರೆ. ಜೊತೆಗೆ ಫಸ್ಟ್ ಆಫ್ ಅಲ್ಲಲ್ಲಿ ಕೆಲವೊಂದು ಕಡೆ ಜಂಪ್ ಸ್ಕೇರ್ ಮೊಮೆಂಟ್ಸ್ ಗಳನ್ನ ಇಟ್ಟಿದ್ದಾರೆ. ಅದು ಇನ್ನೂ ಜಾಸ್ತಿ ಇಡ್ಬೋದಿತ್ತು ಅಂತ ನನಗನ್ನಿಸ್ತು. ಬಟ್ ಇರೋ ಮೊಮೆಂಟ್ಸ್ ಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನ ಇದರಲ್ಲಿ ತುಂಬಾ ಇಷ್ಟ ಆಗಿದ್ದೇನೆಂದ್ರೆ ಕ್ಯಾರೆಕ್ಟರ್ಸ್ ಗಳ ಮೈಂಡ್ ಕಾನ್ವರ್ಸೇಷನ್ ನ ಟಿವಿ ಸೀರಿಯಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದು. ಅಂಡ್ ಜೊತೆಗೆ ರಿಯಾಲಿಟಿಗೆ ಅದನ್ನ ಲಿಂಕ್ ಮಾಡಿರೋ ವಿಧಾನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಥ್ರೂ ಔಟ್ ದ ಮೂವಿ ಒಂದು ಚಿಲ್ಲಿಂಗ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿಸುತ್ತೆ. ಈ ಫಸ್ಟ್ ಆಫ್ ಅಲ್ಲಿ ಈರಿ ಮೊಮೆಂಟ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ನ ಮಿಸ್ಟರಿ ಜೊತೆಗೆ ಬ್ರಿಲಿಯಂಟ್ ಆಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಪ್ರತಿ ಸೀನ್ಸ್ ಗಳು ಸಸ್ಪೆನ್ಸ್ ಅಂಡ್ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಎಲ್ಲೂ ಒಂದು ಚೂರು ಬೋರ್ ಅನ್ನೋದೇ ಇಲ್ಲ. ಸ್ಕ್ರೀನ್ ಪ್ಲೇ ಅಷ್ಟು ಗ್ರಿಪ್ಪಿಂಗ್ ಅಂಡ್ ಎಂಗೇಜಿಂಗ್ ಆಗಿದೆ. ಈ ಯೂನಿಕ್ ಕಾನ್ಸೆಪ್ಟ್ ಇರೋದ್ರಿಂದ ಕತೆ ಹೊಸದಾಗಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಆ ಟೈಮಲ್ಲೇ ಈ ತರ ಒಂದು ಸ್ಟೋರಿ ಲೈನ್ ಇಟ್ಟಿರೋದು ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಇನ್ನ 70s ಬ್ಯಾಕ್ಡ್ರಾಪ್ ನಲ್ಲಿ ಇರೋರ್ಗೂ ಪ್ರೆಸೆಂಟ್ ಟೈಮ್ ನಲ್ಲಿ ಇರೋರ್ಗೂ ಕನೆಕ್ಷನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಇನ್ವೆಸ್ಟಿಗೇಷನ್ ಪೋರ್ಷನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ರಿವೀಲ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಡೈವರ್ಟ್ ಆಗಕ್ಕೆ ಬಿಡಲ್ಲ. ಅಷ್ಟು ಆಡಿಯನ್ಸ್ ನ ಸ್ಕ್ರೀನ್ ಪ್ಲೇ ಹುಕ್ ಆಗಿ ಹಿಡಿದಿಟ್ಕೊಂಡಿರುತ್ತೆ. ಜೊತೆಗೆ ಇದರಲ್ಲಿ ಟೈಮ್ ಲೂಪ್ ನ ಯೂಸ್ ಮಾಡ್ಕೊಂಡಿರೋದು ಸಿನಿಮಾಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಯ್ತು. ಪರ್ಫೆಕ್ಟ್ ಟೈಮಲ್ಲಿ ಈ ಟೈಮ್ ಲೂಪ್ ನ ಎಷ್ಟು ಬೇಕೋ ಕತೆಗೆ ಅಷ್ಟೊಂದು ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದು ಮಾತ್ರ ಚಿಂದಿ, ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಇನ್ನ ಲಾಸ್ಟ್ ಅಲ್ಲಿ ಕಿಲ್ಲರ್ನ ತುಂಬಾ ಈಸಿಯಾಗಿ ಗೆಸ್ ಮಾಡ್ಬೋದು. ಅವರೇ ಕಣ್ಣಿಗೆ ಕಾಣಿಸೋ ತರ ತೋರಿಸ್ತಾರೆ. ಆದ್ರೆ ಅದನ್ನ ಎಷ್ಟು ಜನ ಗೆಸ್ ಮಾಡ್ತಿರೋ ಗೊತ್ತಿಲ್ಲ. ಫ್ರೇಮ್ಸ್ ನ ಸ್ವಲ್ಪ ಫೋಕಸ್ ಮಾಡಿ ನೋಡಿದ್ರೆ ಸಾಕು, ಕ್ಲೈಮ್ಯಾಕ್ಸ್ ಅಲ್ಲಿ ಕಿಲ್ಲರ್ ಯಾರು ಅಂತ ಆರಾಮಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಪ್ರತಿಯೊಬ್ರು ಅವ್ರಿಗೆ ಕೊಟ್ಟಿರೋ ಪಾತ್ರನ ಎಲ್ಲೂ ಓವರ್ ಆಕ್ಟಿಂಗ್ ಮಾಡ್ದಲೆ ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಅವಾಗಿನ ಟೈಮ್ 2009 ಅಲ್ಲಿ ಸಿನಿಮಾ ಕ್ವಾಲಿಟಿ ಹೇಗಿರುತ್ತೋ ಅದೇ ರೀತಿ ಇದೆ. ಬಟ್ ನೋಡೋಕ್ಕೆ ಸಿನಿಮಾ ಟೋನ್ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಅಂಡ್ ಯಾವುದೇ ಸಾಂಗ್ಸ್ ಇಲ್ಲ. ಅದು ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಆಯಿತು. ಸೊ ಓವರ್ ಆಲ್ ಸಿನಿಮಾ ಮಿಸ್ಟರಿ, ಥ್ರಿಲ್ಲಿಂಗ್, ಸಸ್ಪೆನ್ಸ್, ಕ್ಯೂರಿಯಾಸಿಟಿ, ಹಾರರ್ ಇವೆಲ್ಲ ಎಲಿಮೆಂಟ್ಸ್ಗಳನ್ನ ಎಕ್ಸಲೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಹಿಂದಿ ಲ್ಯಾಂಗ್ವೇಜ್, ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ತಮಿಳ್, ತೆಲುಗು ಲ್ಯಾಂಗ್ವೇಜಸ್ ಆ್ಯಂಡ್ ಯೂಟ್ಯೂಬ್ನಲ್ಲೂ ಅವೈಲಬಲ್ ಇದೆ. ಇನ್ನು ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ಯಾರಾದರೂ ನೋಡಿದರೆ ನಿಮಗೆ ಎಂಥ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.